ಕಾವರಗಲ್ ಅರಣ್ಯ ಪ್ರದೇಶಕ್ಕೆ ಲಗ್ಗೆಯಿಟ್ಟ ಗಣಿ ಮಾಫಿಯಾ. ಬ್ಲಾಸ್ಟಿಂಗ್ ಸದ್ದಿಗೆ ಹೆದರಿ ನಾಡಿನತ್ತ ಬರ್ತಾ ಇವೆ ಕಾಡು ಪ್ರಾಣಿಗಳು. ಎಸ್, ಕೊರಟಗೆರೆ ತಾಲೂಕನ್ನ ಕೆಲವು ಗಣಿ ಮಾಲೀಕರು ಮಿನಿ ಬಳ್ಳಾರಿ ಮಾಡಲು ಹೊರಟಿದ್ದಾರಾ? ಹೀಗೊಂದು ಅನುಮಾನ ಮೂಡುವುದಕ್ಕೆ ಶುರುವಾಗಿದೆ. ಗೃಹ ಸಚಿವರ ತವರು ಕ್ಷೇತ್ರವಾಗಿರೋ ಕೊರಟಗೆರೆ ತಾಲೂಕಿನಲ್ಲಿ ನಿಧಾನವಾಗಿ ಗಣಿ ಮಾಫಿಯಾ ಸದ್ದು ಮಾಡತೊಡಗಿದೆ. ಕೊರಟಗೆರೆ ತಾಲೂಕಿನ ಬೆಟ್ಟ ಗುಡ್ಡಗಳ ಮೇಲೆ ಕಣ್ ಹಾಕ್ತಾ ಇರುವ ಗಣಿ ಕುಳಗಳು ಆ ಬೆಟ್ಟ ಗುಡ್ಡಗಳನ್ನ ಬಗೆದು ನೆಲಸಮ ಮಾಡಿ ತಮ್ಮ ಜೀವನ್ನ ತುಂಬಿಸಿಕೊಳ್ಳಲು ತಯಾರಿಯನ್ನ ನಡೆಸುತ್ತಿದ್ದಾರೆ. ಇದೀಗ ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರದ ಬಳಿ ಇರುವ ಕಾವರಗಲ್ ಮೀಸಲು ಅರಣ್ಯ ಪ್ರದೇಶಕ್ಕೂ ಗಣಿ ಮಾಫಿಯಾ ಲಗ್ಗೆ ಇಟ್ಟಿದ್ದು, ಕಲ್ಲು ಕ್ವಾರಿಯ ಬ್ಲಾಸ್ಟಿಂಗ್ ಸದ್ದಿನ ಆರ್ಭಟಕ್ಕೆ 10 ಗ್ರಾಮಗಳ ಜನರು ನಲುಗಿ ಹೋಗಿದ್ದಾರೆ. ಮತ್ತೊಂದು ಕಡೆ ಈ ಬ್ಲಾಸ್ಟಿಂಗ್ ಆರ್ಭಟಕ್ಕೆ ಹೆದರಿ ಕಾಡು ಪ್ರಾಣಿಗಳು ದಿಕ್ಕಾಪಾಲಾಗಿ ನಾಡಿನತ್ತ ಬರ್ತಾ ಇವೆ. ಹೌದು, ಕೊರಟಗೆರೆಯನ್ನ ಬರ ಪೀಡಿತ ತಾಲೂಕಂತ ಕರೆದ್ರೂ ಇಲ್ಲಿ ವೈವಿಧ್ಯಮಯ ವನ್ಯ ಸಂಪತ್ ಕೂಡ ಇದೆ. ದೇವರಾಯನ ದುರ್ಗ ಮೀಸಲು ಅರಣ್ಯ ಪ್ರದೇಶ ಕೂಡ ಕೊರಟಗೆರೆ ತಾಲೂಕಿಗೆ ಹೊಂದಿಕೊಂಡಂತಿದೆ. ದೇವರಾಯನ ದುರ್ಗ ಮೀಸಲು ಅರಣ್ಯ ಪ್ರದೇಶ ಕೂಡ ಕೊರಟಗೆರೆ ತಾಲೂಕಿಗೆ ಹೊಂದಿಕೊಂಡಿದೆ. ಈ ಕಾವರಗಲ್ ಮೀಸಲು ಅರಣ್ಯ ಪ್ರದೇಶದಲ್ಲಿಯೂ ಸಾಕಷ್ಟು ವನ್ಯ ಸಂಕುಲಗಳಿವೆ. ಕರಡಿ, ನವಿಲು, ಕಾಡುಕಿರುಬ, ಜಿಂಕೆ, ಮೊಲ ಸೇರಿದಂತೆ 100 ಬಗೆಯ ವನ್ಯ ಜೀವಿಗಳಿವೆ. ಈ ಮೀಸಲು ಅರಣ್ಯ ಪ್ರದೇಶದ ಸುತ್ತಮುತ್ತ ಯಾವುದೇ ಗಣಿಗಾರಿಕೆಗೆ ಅವಕಾಶ ನೀಡಬಾರದೆಂಬ ಕಾನೂನು ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕಾವರಗಲ್ ಮೀಸಲು ಅರಣ್ಯ ಪ್ರದೇಶದ ಗಡಿಯಲ್ಲಿಯೇ ಗಣಿಗಾರಿಕೆಗೆ ಅವಕಾಶ ನೀಡಲಾಗಿದ್ದು, ಬ್ಲಾಸ್ಟಿಂಗ್ ಕೂಡ ಮಾಡಲಾಗ್ತಾ ಇದೆ. ಇದರಿಂದ ವನ್ಯ ಸಂಕುಲಕ್ಕೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಜಟ್ಟಿ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈ ಕ್ವಾರೆ ಗುಬ್ಬಿಯ ಬಿಜೆಪಿ ಮುಖಂಡ ಚಂದ್ರಶೇಖರ್ ಯಾನಿ ಗ್ಯಾಸ್ ಬಾಬು ಎಂಬ ವ್ಯಕ್ತಿಗೆ ಸೇರಿದ್ದು. ಗಣಿ ಇಲಾಖೆಯಿಂದ ಸರ್ವೆ ನಂಬರ್ 35ರಲ್ಲಿ 4 ಎಕರೆ 38 ಗುಂಟೆ ಜಮೀನು ಕ್ವಾರೆಗಾಗಿ ಮಂಜೂರಾಗಿದೆ. ಈ ಗ್ಯಾಸ್ ಬಾಬು ತನ್ನ ರಾಜಕೀಯ ಪ್ರಭಾವವನ್ನ ಬಳಸಿ ಗಣಿ ನಿಯಮಗಳನ್ನೇ ಉಲ್ಲಂಘಿಸಿ ಕ್ವಾರೆ ಗಣಿಗಾರಿಕೆ ನಡೆಸ್ತಾ ಇರುವ ಆರೋಪ ಕೇಳಿಬಂದಿದೆ. ಭೂಮಿಯಿಂದ ಬರೋಬ್ಬರಿ 2000 ಅಡಿ ಎತ್ತರದ ಕಾವರಗಲ್ ಬೆಟ್ಟದ ಮೇಲೆ ಈ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು, ನಿಯಮ ಬಾಹಿರವಾಗಿ ಬ್ಲಾಸ್ಟಿಂಗ್ ನಡೆಸಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಪ್ರಾಣಿ ಸಂಕುಲಕ್ಕೆ ಹಾನಿ ಮಾಡ್ತಾ ಇರುವ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಕೊರಟಗೆರೆ ತಾಲೂಕು ಚಂದ್ರೇಂದ್ರ ಹೋಬಳಿ ಕಾವರಗಲ್ ಬೆಟ್ಟ ಫಾರೆಸ್ಟ್ ವ್ಯಾಪ್ತಿಗೆ ಒಳಪಟ್ಟಂಗೆ ಸರ್ವೆ ನಂಬರ್ 35 ಜಟ್ಟಿ ಅಗ್ರಹಾರ ಮತ್ತು ಬರ್ಕಾ ಜಂಟಿ ಸರ್ವೆ ನಂಬರ್ಗಳಲ್ಲಿ ಇರೋಂಥ ಈ ಕ್ರಷರ್ನ ಏನು ನಿರ್ಮಿಸಿದ್ದಾರೆ, ಇಲ್ಲಿ ಅಸಂವಿಧಾನಬದ್ಧವಾಗಿ ಅವರು ರಿಲೀಸ್ ಮಾಡಿದ್ದಾರೆ. ಯಾಕೆಂತಂದರೆ RF ಆಗಿರ್ಬೋದು, RI ಆಗಿರ್ಬೋದು, VA ಆಗಿರ್ಬೋದು, ತಹಸೀಲ್ದಾರ್ ವರದಿ ಮತ್ತು ಇಲ್ಲಿಗೆ AC ಅವರು ಕೂಡ ಸ್ಥಳ ಪರಿಶೀಲನೆಗೆ ಬರ್ತಾರೆ. ಇಲ್ಲಿ ಹೆಂಗೆ ಮ್ಯಾಲಕ್ಕೆ ಹತ್ತಿ ಅದನ್ನು ಗುರುತಿಸ್ಕೊಟ್ರು ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ರಸ್ತೆ ಇಲ್ಲ, ಬೈಕಲ್ಲೇ ಹೋಗೋದಕ್ಕಾಗಲ್ಲ. ಅಂಥದ್ರಲ್ಲಿ 4 ಎಕರೆ 29 ಗುಂಟೆ ಜಾಗನ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವರು ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಸರ್ಕಾರಿ ಜಾಗನ ಏನು ಸರ್ಕಾರಿ ಗೋಮಾಳ ಅಂದರೆ ರೆವಿನ್ಯೂ ಜಾಗನ ಒತ್ತುವರಿ ಮಾಡ್ಕೊಂಡು ಸುಮಾರು ಒಂದು 7 ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೊಡಿತಾ ಇದ್ದಾರೆ. ಅಲ್ಲಿ ಮೇಲೆ ಯಾವುದೇ ಕಾರ್ಮಿಕರಿಗಾಗಲಿ ಮತ್ತು ಲಾರಿ ಹೋಗೋದಕ್ಕಾಗಲಿ ಭದ್ರತೆ ಇಲ್ಲ, ಮತ್ತು ಅವ್ರಿಗೆ ಯಾರಿಗೂ ಸೇಫ್ಟಿ ಇಲ್ಲ. ಅಂಥ ಜಾಗದಲ್ಲಿ ಇವರು ಅಸಂವಿಧಾನಬದ್ಧವಾಗಿ ಬ್ಲಾಸ್ಟ್ ಮಾಡ್ಕೊಂಡು ಇಲ್ಲಿ ಈ ಸುಮಾರು 700 ಚಿಲ್ಲರೆ ಅಡಿ ಎತ್ತರದಲ್ಲಿರೋದ ಕಾರಣ ಸುಮಾರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅದ್ರ ಬ್ಲಾಸ್ಟಿಂಗು ಶಬ್ದ
ಆ ಕಂಪನ ಕೇಳಿಸುತ್ತೆ. ಆದರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ತಾಳೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇದನ್ನು 2020ರಿಂದನೂ ನಾನು ಸಂವಿಧಾನಬದ್ಧವಾಗಿ 2019ರಿಂದ ಸಂವಿಧಾನಬದ್ಧವಾಗಿ ನಾನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ. ಈ ಹಿಂದೆ ತಿಮ್ಲಾಪುರ ಅಭಯಾರಣ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ವಾಣಿಜ್ಯ ವಹಿವಾಟುಗಳು ಮತ್ತು ಕ್ರಷರು ನಡೆಯಾಗಿಲ್ಲ ಅಂಥೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು. ಅವಾಗಿಂದನೂ ನಾನು ಈ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಆ ಏನು ಕೋರ್ಟ್ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಡದ ಈ ಎಮ್ಮೆ ಚರ್ಮದ ಈ ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಅವಾಗಿಂದನೂ ಬೆಂಬಲ ಮಾಡ್ಕೊಂಡೇ ಬಂದಿರೋದಕ್ಕೆ ಇವರು ತುಂಬ ವಿಳಂಬ ಅಂದರೆ ಟೋಟಲಾಗಿ ಇಲ್ಲಿ ಏನೆಲ್ಲ ನಡೀತೈತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಧೋರಣೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಸರ್ಕಾರಕ್ಕೆ ಇದ್ರ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಂತಂದರೆ, ಇಲ್ಲಿ ಅಸಂವಿಧಾನಬದ್ಧವಾಗಿ ಇಲ್ಲಿ ಕ್ರೆಷರ್ ನಿರ್ಮಿಸ್ಕೊಂಡು ಅಂದರೆ ಬ್ಲಾಸ್ಟಿಂಗ್ ಮಾಡ್ಕೊಂಡು ಇಲ್ಲಿ ಹಿಂದೆ ಕೂಡ 2 ಕಾರ್ಮಿಕರು ಮೃತಪಟ್ಟಿದ್ದಾರೆ ಇವರು. ಯಾಕಂದರೆ ಇಲ್ಲಿ ಯಾವುದೇ ಸೇಫ್ಟಿ ಇಲ್ಲ. ಮತ್ತು ನೋಡ್ಬೋದು ಇಲ್ಲಿ ಸುಮಾರು 700 ಅಡಿ ದೂರದಿಂದ ಇವರು ಅಲ್ಲಿ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಕೆಳಕ್ಕೆ ಇಲ್ಲಿಗೆ ತಿಳ್ಕೊಳ್ತಾರೆ. ಇದು ಸರ್ಕಾರಿ ಜಾಗದಲ್ಲಿ ಯಾವುದೇ ಸರ್ಕಾರದ ಪೂರ್ವಾನುಮತಿ ಪಡೆದಿಲ್ಲ, ಲೀಸ್ ಆಗಿಲ್ಲ. ಇಲ್ಲಿ ಹೆಂಗೆ ಅಂತಂದರೆ ನೋಡಿ, ಅಲ್ಲಿಂದ ತಿಳಿದ್ರೆ ಒಂದೊಂದು ಬ್ಲಾಸ್ಟ್ ಆಗಿರೋ ಕಲ್ಲು ಇಲ್ಲಿ ಬಿತ್ತು ಅಂತಂದರೆ ಕಾರ್ಮಿಕ ಆಗಿರ್ಬೋದು, ಇಲ್ಲಿ ಬರೋಂಥ ವನ್ಯಜೀವಿಗಳಾಗಿರ್ಬೋದು ಎಲ್ಲ ಮೃತಪಡ್ತಾರೆ. ಹಂಗಾಗಿ ಇದು ಕೂಡಲೇ ನನಗೆ ತಹಸೀಲ್ದಾರ್ ಮೇಲೆ ತುಂಬ ಗೌರವ ಇದೆ. ತಹಸೀಲ್ದಾರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತವ್ರೆ. ಅವರು ಇದಕ್ಕೆ ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅದೇನೈತೆ ವಾಸ್ತವಾಂಶ ಅದನ್ನು ನಾನು ಸರ್ಕಾರಕ್ಕೆ ಬರಿತೀನಿ ಅಂತಲೂ ಹೇಳಿದ್ದಾರೆ. ಇನ್ನು ಜಟ್ಟಿ ಅಗ್ರಹಾರ ಸರ್ವೆ ನಂಬರ್ 35ರಲ್ಲಿ ಗಣಿ ಇಲಾಖೆ ನೀಡಿರುವ ಸ್ಥಳವನ್ನ ಬಿಟ್ಟು ಕಾವರಗಲ್ ಅರಣ್ಯದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸಿಕೊಂಡು ಗಣಿಗಾರಿಕೆ ನಡೆಸುತ್ತಿದ್ದಾರಂತೆ. ಈ ಬಗ್ಗೆ ಗ್ರಾಮಸ್ಥರು ಮತ್ತು ಹೋರಾಟಗಾರರು ಗೃಹ ಸಚಿವರಿಗೆ ಪತ್ರ ಬರೆದು ಮನವರಿಕೆಯನ್ನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರು. ಆಗ ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವರ ಕಾರ್ಯಾಲಯದಿಂದ ತುಮಕೂರು ಜಿಲ್ಲಾಧಿಕಾರಿಯವರಿಗೆ ಸೂಚಿಸಲಾಗಿತ್ತು. ಇದೀಗ ಕಾವರಗಲ್ ಅರಣ್ಯದಲ್ಲಿನ ವನ್ಯ ಜೀವಿಗಳಿಗೆ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಕೊರಟಗೆರೆ ವಲಯ ಅರಣ್ಯಾಧಿಕಾರಿ ಗಣಿ ಇಲಾಖೆಗೆ ಪತ್ರವನ್ನ ಬರೆದಿದ್ದು, ಅರಣ್ಯ ಇಲಾಖೆ ದೂರಿನನ್ವಯ ಈ ಕ್ವಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವಂತೆ ಗಣಿ ಇಲಾಖೆ ಉಪ ನಿರ್ದೇಶಕರು ಆದೇಶವನ್ನ ಹೊರಡಿಸಿದ್ದಾರೆ. ಅದಕ್ಕೆ ಮತ್ತು ಈಗ ಲೋಕೇಶ್ ಕುಮಾರ್ ಅವರು ಕೂಡ DD ಅವರು ಕ್ರಮ ತಾಳ್ತೀನಿ ಅಂತೇಳಿ ಇಲ್ಲಿ RFO ಮತ್ತು ACFO DFO ರಿಪೋರ್ಟ್ ಹಾಕಿದ ನಂತರ ಇವರು ತಾತ್ಕಾಲಿಕವಾಗಿ ಈಗ ಸ್ಥಗಿತಗೊಳಿಸವ್ರೆ. ಇದು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸೋದಲ್ಲ, ಇದು ಶಾಶ್ವತವಾಗಿ ಸ್ಥಗಿತಗೊಳಿಸ್ಬೇಕು. ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಯಾರೂ ಕೂಡ ರೈತರು ಬೆಳೆ ಬೆಳೆಯೋದಕ್ಕಾಗಿರಲಿ ಇನ್ನೊಂದು ಮತ್ತೊಂದು ಆಗ್ತಾಯಿಲ್ಲ. ಇಲ್ಲಿ ಇದು ಕರಡಿ ಬೆಟ್ಟ ಕರಡಿಗಳಿರೋ ಅಂಥ ಸ್ಥಳ. ಯಾಕೆಂದರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ರಿಗೂ ಗೊತ್ತು, ಇದು ಕರಡಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕರಡಿಗಳು ಇಲ್ಲಿ ವಾಸಿಸೋ ಅಂಥದ್ದು. ಇಲ್ಲಿ ಏನಾಗಿದೆ ಅಂತಂದರೆ ನವಿಲುಗಳಾಗಿರ್ಬೋದು, ವನ್ಯಜೀವಿಗಳಿಗೂ ತೊಂದರೆ ಆಗ್ತಾಯಿದೆ. ಆಮೇಲೆ ಇದು ಅವು ನಿಯಮಾನುಸಾರವಾಗಿ ಏನು ಬ್ಲಾಸ್ಟಿಂಗು ಮಾಡ್ಕೊಳ್ತಾರೆ, ಅವ್ರಿಗೆ ಲೀಸ್ ಆಗಿರ್ತೈತೆ, ಸುತ್ತ ಫೆನ್ಸಿಂಗ್ ಹಾಕ್ಕೊಬೇಕು, ಸೀಟ್ ಅಳವಡಿಸ್ಕೋಬೇಕು. ಅದನ್ನು ಕೂಡ ಯಾವುದೂ ಮಾಡಿಲ್ಲ. ತಾತ್ಕಾಲಿಕವಾಗಿ ಅಧಿಕಾರಿಗಳು ಯಾಕೆ ಅಂತಂದರೆ ಇವ್ರ ನಿಯಮಾನುಸಾರ ಸರ್ಕಾರದ ರೂಲ್ಸ್ ಏನೈತೆ ಅದ್ರ ಪ್ರಕಾರ ಮಾಡಿದ್ರೆ ನಾವು ಯಾರು ಕೂಡ ಅವ್ರಿಗೆ ಇದನ್ನು ವಿರೋಧ ಮಾಡಲ್ಲ. ಅವರು ಸಂವಿಧಾನಬದ್ಧವಾಗಿ ಮಾಡ್ಕೊಂಡು ಹೋದರೆ ತೊಂದರೆ ಇಲ್ಲ. ಇಲ್ಲಿ ಓವರ್ ಸಿಡಿಮದ್ದನ್ನು ಇಟ್ಟು ಇವರು ಸಿಡಿಸ್ತಾರೆ. ಇಲ್ಲಿ ಸುತ್ತ ಹಳ್ಳಿಗಳಿಗೆಲ್ಲ ಕೇಳಿಸುತ್ತೆ, ಹಲವು ಮನೆಗಳು ಬಿರುಕು ಬಿಟ್ಟವೆ. ಇದು ಒಂದಾದರೆ ಇಲ್ಲಿ ವನ್ಯಜೀವಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಜೊತೆಗೆ ಫಾರೆಸ್ಟ್ ಜಾಗನ ಒತ್ತುವರಿ ಮಾಡ್ಕೊಂಡು ರಸ್ತೆ ಯಾವುದೇ ಸರ್ಕಾರದ ಪೂರ್ವಾನುಮತಿ ಪಡೆಯದೇನೆ ಇವರು ರಸ್ತೆ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಲಾರಿಗಳನ್ನು ಓಡಾಡಿಸ್ಕೊಳ್ತಿದ್ದಾರೆ. ಯಾರಾದರೂ ಒಬ್ಬ ರೈತ ಒಂದಡಿ ಇದೇ ಕೊರಟಗೆರೆಯಲ್ಲಿ ಒಂದು ಘಟನೆ ನಡೀತು. ಯಾರೋ ಒಬ್ಬರು ರೈತರು ಗೊಬ್ಬರ ಗೋಡು ಹೊಡ್ಕೊಂಡು ಹೋಗೋದಕ್ಕೆ ರೋಡ್ ಮಾಡ್ಕೊಂಡಿದ್ದಕ್ಕೆ ಏನು ಅವ್ರ ಮೇಲೆ ಹೋಗಿ ರೈತರ ಮೇಲೆ ಬರೋ ಅಧಿಕಾರಿಗಳೆಲ್ಲ ಮುಗಿಬಿದ್ದು ಅದನ್ನು ಸ್ಟ್ರೆಂತ್ ಓಡಿಸೋಂಥ ಕೆಲಸ ಮಾಡಿದ್ರು. ಇಲ್ಲಿ ಈ ಭ್ರಷ್ಟರು ನೇರವಾಗಿ ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಳ್ಳೋದ್ರ ಜೊತೆಗೆ ರಸ್ತೆ ನಿರ್ಮಿಸ್ಕೊಂಡು ಫಾರೆಸ್ಟ್ನ ಮತ್ತು ರೆವಿನ್ಯೂ ಜಾಗನ ಇದನ್ನು ಮಾಡ್ಕೊಂಡವ್ರೆ. ಯಾಕೆ ಕ್ರಮ ಕೈಗೊಳ್ತಾ ಇಲ್ವೋ, ಯಾರು ಕೈಗೊಂಬೆ ಆಗ್ಯಾವ್ರೋ ನನಗಂತೂ ಗೊತ್ತಿಲ್ಲ. ನನಗೆ ತಹಸೀಲ್ದಾರ್ ಮೇಲೆ ತುಂಬ ಗೌರವ ಇದೆ, ಅವ್ರು ಕ್ರಮ ತಾಳ್ತಾರೆ ಅನ್ನೋ ಭರವಸೆ ಇದೆ. ಯಾಕೆಂದರೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತವ್ರೆ ತಹಸೀಲ್ದಾರು ಮತ್ತು ನಮ್ಮ RFO ಅವರು.
ಹಂಗಾಗಿ ಈಗ ಇದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅಂತೇಳಿ ನಿಮಗೂ ಏನಾದರೂ ಜನರ ಬಗ್ಗೆ ಮತ್ತು ಸಾರ್ವಜನಿಕರ ಬಗ್ಗೆ ಈ ವನ್ಯಜೀವಿಗಳ ಬಗ್ಗೆ ಕಾಳಜಿ ಇದ್ದರೆ ಇದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು. ಜೊತೆಗೆ ಇಲ್ಲೇನು ಈ ಅಕ್ರಮವಾಗಿ ನಿರ್ಮಿಸ್ಕೊಂಡವನೇ ಇದಕ್ಕೆ ಎಷ್ಟು ಕ್ಯೂಬಿಕ್ ಮೀಟ್ರ್ ಅಕ್ರಮ ನೋಡಿ, ಇದು ಲೀಸ್ ಆಗಿರೋ ಜಾಗ ಬೇರೆ, ಇಲ್ಲಿ ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿದ್ದಾನೆ ಅದೇ ವ್ಯಕ್ತಿ. ಇದನ್ನು ಎಷ್ಟು ಅಕ್ರಮವಾಗಿ ಎಷ್ಟು ಕ್ಯೂಬಿಕ್ ಮೀಟ್ರ್ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನೋದನ್ನು ಕೂಡ ಗುರುತಿಸಬೇಕು. ಮತ್ತು ಈ ಜಾಗ ಏನಿದೆ ಇಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಾಗ ಏನು ನೀವು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸಂವಿಧಾನಬದ್ಧವಾಗಿ ಅವಕಾಶ ಐತೆ, ಅದರ ಪ್ರಕಾರ ಅವ್ರ ಮೇಲೆ FIR ಆಗಬೇಕು. ಬರೀ ತಾತ್ಕಾಲಿಕವಲ್ಲ, ಶಾಶ್ವತವಾಗಿ ಇದನ್ನು ನಿಲ್ಲಿಸಬೇಕು. ಜೊತೆಗೆ ಈ ಕ್ರೆಷರ್ಗಳು ಅವಳಿ ಎಲ್ಲ, ಯಾಕಂದರೆ ಈ ತುಮಕೂರಲ್ಲಿ ಮಾಡ್ತಿರೋಂಥ ಕ್ರೆಷರ್ ಮಾಫಿಯಾದವರೆಲ್ಲ ಈ ಕೊರಟಗೆರೆ ಕಾಲಿಟ್ಟವ್ರು ಯಾಕೆ ಇಟ್ಟವ್ರು ಅಂತಂದರೆ ಇಲ್ಲಿ ನಮ್ಮ ಗೃಹ ಸಚಿವರು ಏನೂ ಕೇಳಲ್ಲ, ಅವ್ರು ಏನು ಮಾಡ್ಕೊಂಡ್ರು ಆರಾಮಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಥರ ಎಲ್ಲ ಇಲ್ಲಿ ಲಜ್ಜೆಗೆಟ್ಟ ಜನಗಳೆಲ್ಲ ಇಲ್ಲಿಗೆ ಕಾಲಿಟ್ಟಿದ್ರೆ ಈಗ ವಡ್ಗೆರೆ ಹತ್ರ ಕೂಡ ಇದೇ ರೀತಿ ಇನ್ನು ಕಾವರಗಲ್ ಅರಣ್ಯದಲ್ಲಿ ಮತ್ತೆ ಗಣಿಗಾರಿಕೆ ನಡೆಸದಂತೆ 25ಕ್ಕೂ ಅಧಿಕ ಗ್ರಾಮಸ್ಥರಿಂದ ಗೃಹ ಸಚಿವರಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. ಕೇವಲ ತಾತ್ಕಾಲಿಕವಾಗಿ ಗಣಿಗಾರಿಕೆ ಸ್ಥಗಿತಗೊಳಿಸಿದ್ರೆ ಸಾಲದು, ಶಾಶ್ವತವಾಗಿ ಗಣಿಗಾರಿಕೆಯನ್ನ ನಿಲ್ಲಿಸಿ ಗ್ರಾಮಸ್ಥರಿಗೆ ಕಾಡು ಪ್ರಾಣಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನ ತಪ್ಪಿಸಬೇಕು ಅನ್ನೋ ಒತ್ತಾಯ ಕೇಳಿಬಂದಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.